ಹಲೋ ಫ್ರೆಂಡ್ಸ್, ನಾವಿವತ್ತು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರ್ಯಾಷನಲ್ ನಂಬರ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. 7ನೇ ತರಗತಿಯ ಪಾಠವಾದಂತಹ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಅಭ್ಯಾಸ 9.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ 4ನೇದು, ಸಂಖ್ಯಾ ರೇಖೆಯನ್ನು ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಅದರ ಮೇಲೆ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, 3/4 ಅನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ. ಈ ಸಂಖ್ಯೆಯನ್ನ ನಾವು ಯಾವುದರ ಮೇಲೆ ರಚಿಸಬೇಕಾಗಿದೆ ಅಂದ್ರೆ ಸಂಖ್ಯಾ ರೇಖೆಯ ಮೇಲೆ ಈ ಭಾಗಲಬ್ಧ ಸಂಖ್ಯೆಯನ್ನ ಗುರುತಿಸಬೇಕಾಗಿದೆ ಅಂತೇಳಿ ಹೇಳ್ತಾ ಇದೀವಿ. ಹಾಗಾದ್ರೆ ಮೊದಲನೇದಾಗಿ ನಾವು ಎರಡು ಮುಖ್ಯವಾದಂತಹ ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ಮೊದಲನೇದಾಗಿ 3/4 ನಾವು ಭಾಗಿಸ್ಬೇಕು. ಯಾವ ರೀತಿಯಾಗಿ ಭಾಗಿಸೋಣ ಅಂದಾಗ ನೋಡಿ, ಇಲ್ಲಿ ಇದಕ್ಕೆ ಅಂಶ ಅಂತ ಕರಿತೀವಿ, ಇದು ಛೇದ ಅಂತ ಕರಿತೀವಿ. ಈ ಛೇದದಲ್ಲಿರುವಂತಹ ಸಂಖ್ಯೆಯನ್ನ ಈ ರೀತಿ ಹೊರಗಡೆ ಬರ್ಕೊಂಡು ಆ ಅಂಶದಲ್ಲಿರುವಂತಹ ಸಂಖ್ಯೆಯನ್ನ ಒಳಗಡೆ ಬರ್ಬೇಕು. ಅಂದ್ರೆ 3ನ್ನ 4ರಿಂದ ಭಾಗಿಸಬೇಕು. ಹೌದಾ? 4ರಿಂದ ಇದನ್ನ ಭಾಗಿಸುವಾಗ ಇದು ಚಿಕ್ಕ ಸಂಖ್ಯೆ ಆಗ್ತಾ ಇದೆ, ಅದಕ್ಕಾಗಿ 0 ಕೊಟ್ಟು ಒಂದು ಪಾಯಿಂಟ್ ಕೊಡ್ತಾ ಇದ್ದೀವಿ. ಪಾಯಿಂಟ್ ಕೊಟ್ಟಾಗ ಇಲ್ಲೊಂದು ಏನ್ ಬರ್ತಾ ಇದೆ, 0 ಅಂತ ಬರ್ತಾ ಇದೆ. 4ರ ಮಗ್ಗಿಯಲ್ಲಿ 30 ಇದೆಯಾ? ಇಲ್ಲ. ಹಾಗಾದ್ರೆ 4 ಎಷ್ಟು? 28. ಅದಕ್ಕಿಂತ ಕಡಿಮೆ ಸಂಖ್ಯೆ. 30ರಲ್ಲಿ 28 ಕಳೆದಾಗ 2 ಉಳಿತು. ಆಮೇಲೆ ಈಗಾಗಲೇ ಒಂದ್ಸಲ ಪಾಯಿಂಟ್ ತಗೊಂಡಿದ್ದೀವಿ, ಇನ್ನು ಮತ್ತೆ ಪಾಯಿಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನೊಂದು 0ಯನ್ನ ಬರ್ಕೊಂಡಾಗ ನಮಗೆ 4 5 20 ಅಂತೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ ನಾವು ಪಾಯಿಂಟ್ ಆದ್ಮೇಲೆ 2 ಸ್ಥಾನ ಬರುವಷ್ಟು ಲೆಕ್ಕ ಮಾಡುವಂತ ಅವಶ್ಯಕತೆ ಇಲ್ಲ. ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಬಂದ ಸಾಕು ನಮಗೆ. ಹಾಗಾದ್ರೆ ನಾವು ಮುಖ್ಯವಾಗಿ ಏನ್ ತಿಳ್ಕೊಬೇಕಾಗಿದೆ ಅಂದ್ರೆ, ಇಲ್ಲಿ ನಮಗೆ ಬಂದಂತ ಉತ್ತರ 0.75. ಹಾಗಾದ್ರೆ ಈ 0.75 ಯಾವ್ಯಾವ ಸಂಖ್ಯೆಗಳ ನಡುವೆ ಬರ್ತದೆ? ಹೌದಾ? ಈ 0.75 ಹಾಗಾದ್ರೆ ಇದು ಯಾವ್ಯಾವ ಸಂಖ್ಯೆಗಳ ನಡುವೆ ಬರ್ತದೆ ಅನ್ನೋದನ್ನ ತಿಳ್ಕೊಬೇಕು. 0, ಹೌದಾ? 0 ಮತ್ತು 1, ಹೌದಾ? 0 ಮತ್ತು 1ರ ನಡುವೆ 0.75 ಅನ್ನುವಂತ ಸಂಖ್ಯೆ ಬರ್ತಾ ಇದೆ. ಹಾಗಾದ್ರೆ 0.75 ಅಂದ್ರೇನು? 3/4 ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ಮಾಹಿತಿಯನ್ನ ನಾವು ಮುಖ್ಯವಾಗಿ ತಿಳ್ಕೊಬೇಕು. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಒಂದು ಸಂಖ್ಯಾ ರೇಖೆಯನ್ನ ರಚಿಸಬೇಕು. ಇದಕ್ಕೆ ನಾವೇನಂತೀವಿ? ಸಂಖ್ಯಾ ರೇಖೆ ಅಂತ ಕರಿತಾ ಇದ್ದೀವಿ. ಯಾವ ರೀತಿಯಾಗಿ ಸಂಖ್ಯೆಗಳನ್ನ ರಚಿಸ್ಬೇಕಂದಾಗ ಮಧ್ಯದಲ್ಲಿ 0ಯನ್ನು ಬರೆದುಕೊಳ್ಳೋಣ. ಈ 0ಯಿಂದ ಬಲಭಾಗಕ್ಕೆ ನಮಗೆ ಏನ್ ಹೇಳ್ತಾ ಇದ್ದೇವೆ? ಪ್ಲಸ್, ಹೌದಾ? ಎಡಭಾಗಕ್ಕೆ ಮೈನಸ್, -1, -2 ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ 0ದಿಂದ ಬಲಭಾಗಕ್ಕೆ ಬರುವಂತ ಸಂಖ್ಯೆಗಳು ಧನ ಪೂರ್ಣಾಂಕಗಳು, ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳು ಅಂತೇಳಿ ಹೇಳ್ತಾ ಇದ್ದೀವಿ. ಈಗ ಇದನ್ನ ಎಲ್ಲಿ ಗುರುತಿಸಬೇಕಾಗಿದೆ ನೋಡಿ, 0 ಮತ್ತು 1. ಇಲ್ಲಿ ಏನೂ ಇಲ್ಲ ಅಂದ್ರೆ ನಾವು ಇದನ್ನ ಏನಂತ ತಿಳ್ಕೋಬೇಕು? +1. ನೋಡಿ, 0 + 1, ಹೌದಾ? ಇವೆರಡು ಸಂಖ್ಯೆಗಳ ನಡುವೆ ನಾವು ಏನ್ ಮಾಡ್ಬೇಕಾಗಿದೆ? ಈ ಸಂಖ್ಯೆಯನ್ನ ಗುರುತಿಸಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಗುರುತಿಸ್ಬೇಕಂದಾಗ ನಾವು ಇಲ್ಲಿ ಏನ್ ಮಾಡ್ಬೇಕು? ಕಚ್ಚಾ ಲೆಕ್ಕವನ್ನು ಮಾಡ್ಕೊಳ್ಳೋಣ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಇಲ್ಲಿ 0 ಇದೆ, 1. ಹಾಗಾದ್ರೆ ಇಲ್ಲಿ ಕೆಳಗಡೆ 4 ಇದೆ. ಹಾಗಾದ್ರೆ ಯಾವ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಉತ್ತರ 1 ಆಗ್ತಾ ಇದೆ ಅಂದ್ರೆ, ಇಲ್ಲಿ ನೋಡಿ, ಈ ಸಂಖ್ಯೆಯಲ್ಲಿ ಕೆಳಗಡೆ 4 ಇದೆ ಅಲ್ಲ, ಇದನ್ನ ಇಲ್ಲಿ 4 ಬರ್ಕೋತದೆ. ಯಾವ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ 4 ಎಷ್ಟಾಗ್ತದೆ? 4ನ್ನ 4ರಲ್ಲಿ ಭಾಗಿಸಿದಾಗ ಎಷ್ಟಾಗ್ತಾ ಇದೆ? 1 ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇದು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ? ಛೇದದಲ್ಲಿ 4ನ್ನ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ 0. 0ಯಿಂದ 4ರಲ್ಲಿ ಭಾಗಿಸಿದಾಗ ಉತ್ತರ 0 ಆಗ್ತಾ ಇದೆ. 4ನ್ನ 4ರಲ್ಲಿ ಭಾಗಿಸಿದಾಗ ಉತ್ತರ ಎಷ್ಟಾಗ್ತಾ ಇದೆ? 1 ಅಂತೇಳಿ ಬರ್ತಾ ಇದೆ. ಹಾಗಾದ್ರೆ 0 ಅಂದ್ರೂ ಒಂದೇ, 0/4 ಅಂದ್ರೂ ಒಂದೇ, 1 ಅಂದ್ರೂ ಒಂದೇ, 4/4 ಅಂದ್ರೂ ಒಂದೇ, ಹೌದಾ? ಹಾಗಾದ್ರೆ ಇಲ್ಲಿ ಏನು ಉಳಿತು ನೋಡಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 0 ಇದೆ, ಇಲ್ಲಿ 4 ಇದೆ. ಹಾಗಾದ್ರೆ 0 4 4ರ ಮಧ್ಯೆ ಯಾವ ಸಂಖ್ಯೆಗಳು ಉಳಿದವು?
1 2 3 ಹೌದಾ, ಕೆಳಗಡೆ ಎಲ್ಲ 4 ಹೌದಾ. ನೋಡಿ 0 4 1 4 2 4 3 4 ಹೌದಾ. ಹಾಗಾದ್ರೆ ಈ 0/4 ಅಂದ್ರೆ 0 ಹೌದಾ. ಹಾಗಾದ್ರೆ ಇದೆಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಆಮೇಲೆ 4/4 ಅಂದ್ರೆ ಇದು 1. ಹಾಗಾದ್ರೆ ಇವುಗಳ ಮಧ್ಯದಲ್ಲಿ ಏನ್ ಬಂದವು, 1 4 2 4 3 4. ಹಾಗಾದ್ರೆ ಸಮನಾಗಿ ನಾವೇನ್ ಮಾಡ್ಬೇಕಾಗಿದೆ, 3 ಭಾಗಗಳನ್ನು ಮಾಡಿಕೊಂಡು ಇದರಲ್ಲಿ 1 4 4 ಅಂದ್ರೆ 1ರ ಸಮೀಪ ಈ ಕಡೆ ಏನ್ ಬರ್ತಾ ಇದೆ 3 4. ಹಾಗಾದ್ರೆ ಇದನ್ನು ನಾನು ಈ ರೀತಿ ಗುರುತಿಸಿ 3 4 ಅಂತೇಳಿ ಬರಿತಾ ಇದ್ದೀನಿ. ನೋಡಿ 0 ಮತ್ತು 1ರ ಮಧ್ಯದಲ್ಲಿ, 0 ಮತ್ತು 1ರ ಮಧ್ಯದಲ್ಲಿ ನಮ್ಗೆ ಏನು ಸಿಗ್ತಾ ಇದೆ, 3 4 ಸಿಗ್ತಾ ಇದೆ. ಇದನ್ನ ಇಲ್ಲಿ ನಾನು ಗುರುತಿಸಬೇಕು. ಈ ರೀತಿಯಾಗಿ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ನಾವು ಗುರುತಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ಸಿಗ್ತಾ ಇರಲಿ. ಥ್ಯಾಂಕ್ ಯು.